ಧನುರಾಶಿಯವರೇ, ನಮಸ್ಕಾರ ಸ್ನೇಹಿತರೆ. ನೀವು ಈ ವಿಡಿಯೋವನ್ನು ನೋಡುತ್ತಿದ್ದರೆ ಮುಂದಿನ 3 ನಿಮಿಷಗಳು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಸಮಯವೆಂದು ಸಾಬೀತುಪಡಿಸಬಹುದು. ಏಕೆಂದರೆ ನೀವು ಇಂದು ನೋಡುತ್ತಿರುವ ಚಿಹ್ನೆಗಳು ಸಾಮಾನ್ಯವಲ್ಲ. ಮುಂದಿನ 2 ದಿನಗಳಲ್ಲಿ ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಘಟನೆಗಳು ಸಂಭವಿಸಬಹುದು ಮತ್ತು ಅತ್ಯಂತ ಆಘಾತಕಾರಿಯಾಗಿ ನಿಮ್ಮ ವಿರುದ್ಧ ಸಂಚು ರೂಪಿಸುತ್ತಿದ್ದವರು, ನಿಮ್ಮ ಪ್ರಗತಿಯ ಬಗ್ಗೆ ಅಸೂಯೆ ಪಟ್ಟವರು ಅಥವಾ ನಿಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಿದ್ದವರು ಈ ಸಮಯವನ್ನು ಸವಾಲನ್ನಾಗಿ ಕಾಣಬಹುದು. ಇದರ ಮಧ್ಯೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ತಾಳ್ಮೆಯ ಫಲ ನೀಡುವ ಸೂಚನೆಗಳಿವೆ. ಆದರೆ ನೆನಪಿನಲ್ಲಿಡಿ, ಈ ವಿಡಿಯೋದ ಮಧ್ಯದಲ್ಲಿ ನಾನು ಒಂದು ಸೂಚನೆಯನ್ನು ಹಂಚಿಕೊಳ್ಳುತ್ತೇನೆ ಮತ್ತು ಅದರ ಬಗ್ಗೆ ತಿಳಿದುಕೊಂಡ ನಂತರ ನಿಮಗೆ ಯಾವ ಅವಕಾಶ ಹೆಚ್ಚು ಮುಖ್ಯವಾಗಬಹುದು ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ, ಏಕೆಂದರೆ ಒಂದು ವಿವರವನ್ನು ಸಹ ನಿರ್ಲಕ್ಷಿಸುವುದು ಹಾನಿಕಾರಕವಾಗಬಹುದು. ನೀವು ನಿಜವಾಗಿಯೂ ದುರ್ಗಾದೇವಿಯನ್ನು ನಂಬಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ಗಳ ವಿಭಾಗದಲ್ಲಿ ಜೈ ಮಾ ದುರ್ಗಾ ಎಂದು ಬರೆಯಲು ಮರೆಯದಿರಿ. ಹಾಗೆ ಮಾಡುವುದರಿಂದ ನಮ್ಮ ಇಡೀ ಮಾ ದುರ್ಗಾ ಭಕ್ತರ ಕುಟುಂಬವು ಪರಸ್ಪರ ಸಂಪರ್ಕ ಸಾಧಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯ ಸಂದೇಶವನ್ನು ಹರಡುತ್ತದೆ. ನೀವು ಕೆಲವು ಸಮಯದಿಂದ ಎದುರಿಸುತ್ತಿರುವ ಒತ್ತಡ, ಅಡೆತಡೆಗಳು ಅಥವಾ ಮಾನಸಿಕ ಒತ್ತಡವು ಬದಲಾವಣೆಯ ಲಕ್ಷಣಗಳನ್ನು ತೋರಿಸುತ್ತಿದೆ. ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಚಲಿಸಲು ಪ್ರಾರಂಭಿಸಬಹುದು. ನಿಮಗೆ ಒಬ್ಬ ಪ್ರಮುಖ ವ್ಯಕ್ತಿಯಿಂದ ಬೆಂಬಲ ಸಿಗಬಹುದು ಮತ್ತು ಬಹುನಿರೀಕ್ಷಿತ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ಆದರೆ ವಿಶೇಷವಾಗಿ ಜಾಗರೂಕರಾಗಿರಿ. ಎಲ್ಲರನ್ನೂ ಕುರುಡಾಗಿ ನಂಬಬೇಡಿ. ಪ್ರಮುಖ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಮತ್ತು ನಿಮ್ಮ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ತಪ್ಪಿಸಿ. ಸಮಯೋಚಿತ ನಿರ್ಧಾರವು ನಿಮ್ಮನ್ನು ಮುಂದಕ್ಕೆ ಕೊಂಡೊಯ್ಯಬಹುದು. ಈಗ ಪ್ರಶ್ನೆ ಏನೆಂದರೆ, ಮುಂದಿನ 2 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಶುಭ ಸುದ್ದಿ ಬರಬಹುದು ಮತ್ತು ಅದೃಷ್ಟವು ನಿಮ್ಮ ಕಡೆ ಇದೆ ಎಂದು ನಿರೀಕ್ಷಿಸಲು ಯಾವ ಚಿಹ್ನೆಗಳು ನಿಮಗೆ ಸಹಾಯ ಮಾಡುತ್ತವೆ? ಈ ಎಲ್ಲ ಪ್ರಮುಖ ಅಂಶಗಳನ್ನು ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಅನ್ವೇಷಿಸುತ್ತೇವೆ. ಆದ್ದರಿಂದ ಎಲ್ಲಿಯೂ ಹೋಗಬೇಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನೀವು ಇದ್ದಕ್ಕಿದ್ದಂತೆ ಅಶಾಂತಿ ಅನುಭವಿಸುತ್ತಿರುವುದು ನಿಮಗೆ ಎಂದಾದರೂ ಸಂಭವಿಸಿದೆಯೇ? ಯಾವುದೋ ಅದೃಶ್ಯ ಶಕ್ತಿಯು ಪದೇ ಪದೇ ಅದೇ ವಿಷಯವನ್ನು ಸೂಚಿಸುತ್ತಿದೆ ಎಂಬಂತೆ ಭಾಸವಾಗುತ್ತದೆ. ಇಂದಿನ ಸಂದೇಶ ಇದೇ ರೀತಿ ಇದೆ. ಇದು ಎಲ್ಲರಿಗೂ ಆಗಿದೆ ಎಂದು ಭಾವಿಸಬೇಡಿ, ಏಕೆಂದರೆ ಇದು ಸ್ವಲ್ಪ ಸಮಯದಿಂದ ಕಾಣದ ಯುದ್ಧದಲ್ಲಿ ಹೋರಾಡುತ್ತಿರುವವರನ್ನು ಮಾತ್ರ ತಲುಪುತ್ತದೆ. ನೀವು ಈ ರಾಶಿಚಕ್ರ ಚಿಹ್ನೆಗೆ ಸೇರಿದವರಾಗಿದ್ದರೆ ಮತ್ತು ಕಳೆದ ಕೆಲವು ದಿನಗಳಿಂದ ಯಾರಾದರೂ ನಿಮ್ಮ ಪ್ರಗತಿಯಿಂದ ಅಸಮಾಧಾನಗೊಂಡಿದ್ದರೆ ಎಂದು ಭಾವಿಸಿದ್ದರೆ, ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬೇರೆಯವರು ಮನ್ನಣೆ ನೀಡುತ್ತಿದ್ದಾರೆ ಅಥವಾ ಯಾವುದೇ ಕಾರಣವಿಲ್ಲದೆ ನಿಮ್ಮ ಹಾದಿಯಲ್ಲಿ ಅಡೆತಡೆಗಳು ಬೀಳುತ್ತಿವೆ ಮತ್ತು ಈ ಆಲೋಚನೆ ಇಂದು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಪ್ರತಿಧ್ವನಿಸಬಹುದು. ಆದರೆ ಮುಂದಿನ 2 ದಿನಗಳವರೆಗೆ ಸಂಬಂಧಿಸಿದ ಚಿಹ್ನೆಗಳು ಒಂದೇ ವಾಕ್ಯದಲ್ಲಿ ವಿವರಿಸಬಹುದಾದಷ್ಟು ಸರಳವಾಗಿಲ್ಲದ ಕಾರಣ ನಾನು ಈಗ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸುವುದಿಲ್ಲ. ಅದಕ್ಕೂ ಮೊದಲು ನಿಮ್ಮ ಸ್ವಂತ ಜೀವನಕ್ಕೆ ಸಂಬಂಧಿಸಿರಬಹುದಾದ 3 ಘಟನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೆಯದು ನಿಮ್ಮ ಆಂತರಿಕ ನೋವಿಗೆ ಸಂಬಂಧಿಸಿದೆ. ಎರಡನೆಯದು ನಗುವಿನೊಂದಿಗೆ ನಿಮ್ಮ ವಿಶ್ವಾಸವನ್ನು ಗೆದ್ದ ಆದರೆ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಹಾದಿಯನ್ನು ಕಷ್ಟಕರವಾಗಿಸಿದ ವ್ಯಕ್ತಿಗೆ ಸಂಬಂಧಿಸಿದೆ. ಮೂರನೆಯದು ಮುಂದಿನ 2 ದಿನಗಳಲ್ಲಿ ನಿಮ್ಮ ಹಣೆಬರಹದ ಹಾದಿಯನ್ನು ಬದಲಾಯಿಸಬಹುದಾದದ್ದು. ನಿಮ್ಮ ಕಠಿಣ ಪರಿಶ್ರಮವು ಅದು ಹೊಂದಿರಬೇಕಾದ ಫಲಿತಾಂಶಗಳನ್ನು ನೀಡಿಲ್ಲ ಎಂದು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ಎಲ್ಲವೂ ಸರಿಯಾಗಿ ಆಗಲಿದೆ ಎಂದು ತೋರುತ್ತದೆ, ಆದರೆ ಕೊನೆಯ ಕ್ಷಣದಲ್ಲಿ ಕೆಲವು ಅಡಚಣೆಗಳು ಉದ್ಭವಿಸಬಹುದು. ಅದು ಕೇವಲ ಸಂದರ್ಭಗಳಲ್ಲ, ಜೀವನದಲ್ಲಿ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಕಾದ ಸಂದರ್ಭಗಳಿವೆ. ಈ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಜನರು ಹೊರಗೆ ಬಲಶಾಲಿಯಾಗಿ ಕಾಣುತ್ತಾರೆ, ಆದರೆ ಅವರು ಒಳಗೆ ಆಳವಾದ ಭಾವನೆಗಳನ್ನು ಹೊಂದಿರುತ್ತಾರೆ. ಅವರು ಪ್ರತಿ ಹೊಡೆತಕ್ಕೂ ತಕ್ಷಣ ಪ್ರತಿಕ್ರಿಯಿಸುವುದಿಲ್ಲ, ಆದರೆ ಸಮಯ ಹಾದು ಹೋಗುವವರೆಗೆ ಕಾಯುತ್ತಾರೆ. ನಿಮ್ಮ ರಾಶಿಚಕ್ರ ಚಿಹ್ನೆಯನ್ನು ಹೊಂದಿರುವ ಜನರು ತಮ್ಮ ನೋವನ್ನು ಪದಗಳಲ್ಲಿ ವ್ಯಕ್ತಪಡಿಸುವುದಿಲ್ಲ, ಆದರೆ ಸಮಯ ಎಂದಿಗೂ ಬರಿಗೈಯಲ್ಲಿ ಹಿಂತಿರುಗುವುದಿಲ್ಲ. ಈಗ ಇನ್ನೊಂದು ಚಿಹ್ನೆಯನ್ನು ಪರಿಗಣಿಸಿ. ಕಳೆದ ಕೆಲವು ದಿನಗಳಲ್ಲಿ ನಿಮಗೆ ಹಳೆಯ ನೆನಪು, ನನಸಾಗದ ಕನಸು ಮತ್ತೆ ಮತ್ತೆ ಮೂಡಿದರೆ, ಅಥವಾ ನೀವು ದೀರ್ಘಕಾಲದಿಂದ ಮಾತನಾಡದ ಯಾರೊಬ್ಬರ ಹೆಸರು ಇದ್ದಕ್ಕಿದ್ದಂತೆ ಮನಸ್ಸಿಗೆ ಬಂದರೆ, ಈ ಚಿಹ್ನೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಬೇಡಿ. ಪ್ರತಿಯೊಂದು ನೆನಪು ಭವಿಷ್ಯವನ್ನು ಅರ್ಥೈಸುವುದಿಲ್ಲ, ಆದರೆ ಕೆಲವೊಮ್ಮೆ ನೆನಪುಗಳು ನಮ್ಮನ್ನು ಹೊಸ ಆರಂಭಗಳು ಹೊರಹೊಮ್ಮುವ ತಿರುವು ಬಿಂದುವಿಗೆ ಕೊಂಡೊಯ್ಯುತ್ತವೆ. ಮತ್ತು ಇಲ್ಲಿಯೇ ಮೊದಲ ರಹಸ್ಯವು ಬಹಿರಂಗಗೊಳ್ಳುತ್ತದೆ. ನಿಮ್ಮನ್ನು ದುರ್ಬಲವೆಂದು ಪರಿಗಣಿಸುವವರು ನಿಮ್ಮನ್ನು ಮೌನವನ್ನು ಸೋಲು ಎಂದು ತಪ್ಪಾಗಿ ಭಾವಿಸುತ್ತಾರೆ.
ಆದರೆ ಜೀವನವು ವಿಚಿತ್ರವಾದ ಕಾನೂನನ್ನು ಹೊಂದಿದೆ. ಕೆಲವೊಮ್ಮೆ ಅತ್ಯಂತ ಶಾಂತ ಮತ್ತು ಜನರ ದೊಡ್ಡ ಬದಲಾವಣೆಯನ್ನು ತರುತ್ತಾರೆ. ಮುಂದಿನ 2 ದಿನಗಳಲ್ಲಿ ಸಂದರ್ಭಗಳು ಯಾವ ದಿಕ್ಕಿನಲ್ಲಿ ಹೋಗುತ್ತವೆ ಮತ್ತು ಇದು ಅದೃಷ್ಟದ ಮೇಲೆ ಮಾತ್ರವಲ್ಲದೆ ನಿಮ್ಮ ತಾಳ್ಮೆಯ ಮೇಲೂ ಅವಲಂಬಿತವಾಗಿರುತ್ತದೆ. ನಾನು ಇಲ್ಲಿ ನಿಮ್ಮಿಂದ ಲೈಕ್ಗಳು ಹಾಗೂ ಸಬ್ಸ್ಕ್ರೈಬ್ಗಾಗಿ ಕೇಳುವುದಿಲ್ಲ. ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ, ನಿಮ್ಮ ಜೀವನದಲ್ಲಿ ನೀವು ದೂರು ನೀಡದೆ ಎಲ್ಲವನ್ನು ಸಹಿಸಿಕೊಂಡ ಸಮಯವಿದ್ದರೆ ಕಮೆಂಟ್ಗಳಲ್ಲಿ ನಿಮ್ಮ ನಿರ್ಣಯವನ್ನು ಬರೆಯಿರಿ. ಕೆಲವೊಮ್ಮೆ ಒಂದೇ ಒಂದು ಮಾತು ಕೂಡ ನಮ್ಮ ಆಂತರಿಕ ಶಕ್ತಿಯನ್ನು ಅರಿತುಕೊಳ್ಳುವಂತೆ ಮಾಡುತ್ತದೆ ಮತ್ತು ಸಾವಿರಾರು ಜನರು ಒಂದೇ ಸಕಾರಾತ್ಮಕ ಭಾವನೆಯೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ. ಈಗ ನಾನು ನಿಮಗೆ 2ನೆಯ ಕಥೆಯನ್ನು ಹೇಳುತ್ತೇನೆ. ಒಬ್ಬ ಮಹಿಳೆ ಇದ್ದಳು. ಅವಳು ತನ್ನ ಕುಟುಂಬಕ್ಕಾಗಿ ತನ್ನ ಕನಸುಗಳನ್ನು ತ್ಯಾಗ ಮಾಡಿದಳು. ಅವಳು ಗೌರವಿಸಬೇಕಾದ ಕಡೆ ಅವಳ ಬಗ್ಗೆ ಸುಳ್ಳು ಕಥೆಗಳನ್ನು ಹರಡಲಾಯಿತು. ಆರಂಭದಲ್ಲಿ ಅದು ಕೇವಲ ತನ್ನ ಭ್ರಮೆ ಎಂದು ಅವಳು ಭಾವಿಸಿದಳು. ಆದರೆ ಒಂದು ದಿನ ಕೆಲವರು ತನ್ನ ವೈಫಲ್ಯವನ್ನು ನೋಡಲು ಮಾತ್ರ ತನ್ನ ಸುತ್ತಲೂ ಅಂಟಿಕೊಂಡಿದ್ದಾರೆ ಎಂದು ಅವಳು ಅರಿತುಕೊಂಡಳು. ಆದರೂ ಅವಳು ಯಾರೊಂದಿಗೆ ಹೋರಾಡಲಿಲ್ಲ. ಅವಳು ತನ್ನ ಗುರಿಯನ್ನು ಕಳೆದುಕೊಳ್ಳಲಿಲ್ಲ ಮತ್ತು ಅಲ್ಲಿಯೇ ಕತೆ ಬದಲಾಗಲು ಪ್ರಾರಂಭಿಸಿತು. ನಿಮ್ಮ ರಾಶಿಚಕ್ರ ಚಿಹ್ನೆಯ ದೊಡ್ಡ ಶಕ್ತಿಯೆಂದರೆ ಅದು ಬೇಗನೆ ಪ್ರತಿಕ್ರಿಯಿಸುವುದಿಲ್ಲ. ಅದು ಸಮಯವು ತನ್ನ ಹಾದಿಯನ್ನು ನಿರ್ದೇಶಿಸಲು ಅನುವು ಮಾಡಿಕೊಡುತ್ತದೆ. ಆದರೆ ಸಮಯ ಹಾಗೆ ಮಾಡಿದಾಗ ಅದರ ಪ್ರಭಾವವು ಆಳವಾಗಿರುತ್ತದೆ. ಬಹುಶಃ ಅದಕ್ಕಾಗಿಯೇ ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಲಿನ ಕೆಲವು ಜನರ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆಯನ್ನು ನೀವು ಗಮನಿಸಿರಬಹುದು. ಯಾರೋ ಅತಿಯಾಗಿ ಸಿಹಿಯಾಗುತ್ತಿದ್ದಾರೆ, ಯಾರೋ ಇದ್ದಕ್ಕಿದ್ದಂತೆ ತಮ್ಮನ್ನು ದೂರವಿಡುತ್ತಿದ್ದಾರೆ ಮತ್ತು ಯಾರೋ ನಿಮ್ಮ ಪ್ರತಿಯೊಂದು ನಡೆಯನ್ನು ಅಗತ್ಯವಾಗಿ ಅನಗತ್ಯವಾಗಿ ಮೇಲ್ವಿಚಾರಣೆ ಮಾಡುತ್ತಿರಬಹುದು. ಈಗ ಒಂದು ಸಣ್ಣ ರಹಸ್ಯ ಬಹಿರಂಗವಾಗಿದೆ. ಮುಂದಿನ 2 ದಿನಗಳಲ್ಲಿ ಇಲ್ಲಿಯವರೆಗೆ ನಿಮ್ಮಿಂದ ಮರೆಮಾಡಲ್ಪಟ್ಟಿದ್ದನ್ನು ನೀವು ಕಂಡುಕೊಳ್ಳಬಹುದು. ಅದು ದೊಡ್ಡ ರಹಸ್ಯ, ಸಂದೇಶ ಅಥವಾ ವ್ಯಕ್ತಿಯ ನಿಜವಾದ ಮುಖವಾಗಿರಬಹುದು. ಮೊದಲ ನೋಟದಲ್ಲಿ ಈ ಘಟನೆಯು ನಿಮ್ಮನ್ನು ಅಸಮಾಧಾನಗೊಳಿಸಬಹುದು, ಆದರೆ ಶೀಘ್ರದಲ್ಲೇ ಈ ಸತ್ಯವು ನಿಮ್ಮ ಮುಂದಿನ ಹಾದಿಯನ್ನು ತೆರವುಗೊಳಿಸಲಿದೆ ಎಂದು ನೀವು ಅರಿತುಕೊಳ್ಳುತ್ತೀರಿ. ಗಮನ ಕೊಡಿ, ಏಕೆಂದರೆ ಹೆಚ್ಚಿನ ಜನರು ಈ ತಪ್ಪನ್ನು ಮಾಡುವ ಸ್ಥಳ ಇದು. ಸತ್ಯ ಬಹಿರಂಗವಾದಾಗ ಮನಸ್ಸು ತಕ್ಷಣವೇ ಪ್ರತಿಕ್ರಿಯಿಸಲು ಬಯಸುತ್ತದೆ. ಕೋಪ ಉಂಟಾಗುತ್ತದೆ, ಸೇಡು ತೀರಿಸಿಕೊಳ್ಳಲು ಬಯಕೆ ಇರುತ್ತದೆ. ಆದರೆ ಕೆಲವೊಮ್ಮೆ ಬಲವಾದ ಪ್ರತಿಕ್ರಿಯೆ ಮೌನವಾಗಿರುತ್ತದೆ. ಇನ್ನೊಬ್ಬ ವ್ಯಕ್ತಿಯು ತಮ್ಮದೇ ಆದ ಕ್ರಿಯೆಗಳಿಂದ ಕಷ್ಟದಲ್ಲಿ ಸಿಲುಕಿದಾಗ ಏನನ್ನೂ ಹೇಳದೆ ಮುಂದುವರಿಯುವುದು ದೊಡ್ಡ ಗೆಲುವು. ಬಹುಶಃ ನಿಮ್ಮ ಜೀವನದಲ್ಲಿ ಇತರರನ್ನು ಕೆಡವಿ ಮುನ್ನಡೆಯಲು ಬಯಸಿದ ಜನರನ್ನು ನೀವು ನೋಡಿರಬಹುದು. ಅವರು ಸ್ವಲ್ಪ ಸಮಯದವರೆಗೆ ಯಶಸ್ಸನ್ನು ಸಾಧಿಸಿದರು, ಆದರೆ ನಂತರ ಪರಿಸ್ಥಿತಿಗಳು ಕ್ರಮೇಣ ಬದಲಾದವು. ಒಂದು ಕಾಲದಲ್ಲಿ ಇತರರನ್ನು ದುರ್ಬಲರೆಂದು ಪರಿಗಣಿಸುತ್ತಿದ್ದ ಅನೇಕ ಜನರು ಒಂದು ದಿನ ಸಹಾಯವನ್ನು ಹುಡುಕುತ್ತಿದ್ದರು. ಅದಕ್ಕಾಗಿಯೇ ಹಳೆಯ ಮಾತು ಹೀಗಿತ್ತು: ಸಮಯ ಎಂದಿಗೂ ಯಾರಿಗೂ ಅನುಕೂಲಕರವಾಗಿರುವುದಿಲ್ಲ, ಅದು ಕ್ರಿಯೆಗಳ ಪರಿಣಾಮಗಳನ್ನು ಮಾತ್ರ ಹೊರತರುತ್ತದೆ. ನಿರ್ದಿಷ್ಟ ವ್ಯಕ್ತಿಯ ಮುಖವು ಈಗ ನಿಮ್ಮ ಮನಸ್ಸಿಗೆ ಬರುತ್ತದೆ. ಈ ಭಾವನೆಯನ್ನು ಗಮನಿಸಿ, ಅದರ ಆಧಾರದ ಮೇಲೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮುಂದಿನ 2 ದಿನಗಳು ತಾಳ್ಮೆಯ ಸಮಯ. ಇಂದು ಅಪೂರ್ಣವೆಂದು ತೋರುವ ವಿಷಯಗಳು ಬಹಳ ಬೇಗನೆ ಸ್ಪಷ್ಟವಾಗಬಹುದು. ಮತ್ತು ಈಗ ಇನ್ನೊಂದು ಚಿಹ್ನೆಯನ್ನು ಆಲಿಸಿ. ಕಳೆದ ಕೆಲವು ದಿನಗಳಿಂದ ನೀವು ಒಂದೇ ಕನಸನ್ನು ಪದೇ ಪದೇ ಕಂಡಿದ್ದರೆ ಅಥವಾ ನಿಮಗೆ ಹಳೆಯ ಸ್ಥಳ, ಹಳೆಯ ಸ್ನೇಹಿತ ಅಥವಾ ಅಪೂರ್ಣ ಕೆಲಸವನ್ನು ನೆನಪಿಸಿಕೊಂಡಿದ್ದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕಬೇಡಿ. ಕೆಲವೊಮ್ಮೆ ಮನಸ್ಸು ನಮ್ಮನ್ನು ಭವಿಷ್ಯಕ್ಕೆ ಹೊಸ ಬಾಗಿಲುಗಳ ಕಡೆಗೆ ಕೊಂಡೊಯ್ಯುತ್ತದೆ. ಇದರ ಮಧ್ಯೆ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಆದರೆ ಮಹತ್ವದ ಅವಕಾಶ ಬರುತ್ತಿರುವಂತೆ ತೋರುತ್ತಿದೆ. ಈ ಅವಕಾಶವು ಹಣ, ಸ್ಥಗಿತಗೊಂಡ ಕೆಲಸ, ಉದ್ಯೋಗ, ವ್ಯವಹಾರ, ಕುಟುಂಬ ಅಥವಾ ಗೌರವಕ್ಕೆ ಸಂಬಂಧಿಸಿರಬಹುದು. ಆರಂಭದಲ್ಲಿ ಇದು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ನೀವು ಅದನ್ನು ಗುರುತಿಸಿದರೆ ಅದು ಭವಿಷ್ಯದಲ್ಲಿ ಉತ್ತಮ, ಒಳ್ಳೆಯ ಸುದ್ದಿಗೆ ಕಾರಣವಾಗಬಹುದು. ಕೇವಲ ಒಂದು ಭಾವನೆಯನ್ನು ಹಂಚಿಕೊಳ್ಳಲು ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ: ಪ್ರತಿ ಕಷ್ಟದ ಸಮಯದ ನಂತರ ಹೊಸ ಉದಯ ಬರುತ್ತದೆ ಎಂದು ನೀವು ನಂಬಿದರೆ ಕಮೆಂಟ್ಗಳಲ್ಲಿ ಬೆಳಕು ಎಂದು ಬರೆಯಿರಿ. ಕೆಲವೊಮ್ಮೆ ನಿಮ್ಮ ನಂಬಿಕೆಯನ್ನು ವ್ಯಕ್ತಪಡಿಸುವುದು ಮನಸ್ಸನ್ನು ಬಲಪಡಿಸುತ್ತದೆ ಮತ್ತು ಇತರರಿಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಆದರೆ ದೊಡ್ಡ ರಹಸ್ಯ ಉಳಿದಿದೆ, ಏಕೆಂದರೆ ನೀವು ನೋಡುವ ಚಿಹ್ನೆಗಳು ಅವಕಾಶವನ್ನು ಮಾತ್ರವಲ್ಲದೆ ನ್ಯಾಯವನ್ನು ಸೂಚಿಸುತ್ತವೆ. ಮುಂದಿನ 2 ದಿನಗಳಲ್ಲಿ ಯಾರಾದರೂ ಮಾಡಿದ ಯೋಜನೆಯು ಅವರ ಮೇಲೆ ತಿರುಗುಬಾಣವಾಗಬಹುದು ಎಂದು ತೋರುತ್ತದೆ. ನೀವು ಏನನ್ನೂ ಮಾಡಬೇಕಾಗಿಲ್ಲ, ಏಕೆಂದರೆ ಸಂದರ್ಭಗಳು ಹೆಚ್ಚು ಸ್ಪಷ್ಟಪಡಿಸುತ್ತವೆ. ಆದಾಗ್ಯೂ ನಾನು ಇನ್ನೂ ಉಲ್ಲೇಖಿಸದ ಒಂದು
ವಿಷಯವಿದೆ. ಈ ಸಂಪೂರ್ಣ ಭವಿಷ್ಯವಾಣಿಯು ಕೇವಲ ಬಾಹ್ಯ ಘಟನೆಗಳ ಬಗ್ಗೆ ಅಲ್ಲ, ಇದು ನಿಮ್ಮ ಸ್ವಂತ ನಿರ್ಧಾರಗಳಿಗೆ ಸಂಬಂಧಿಸಿದ ಒಂದು ತಿರುವನ್ನು ಸಹ ಒಳಗೊಂಡಿದೆ. ನೀವು ಈ ಒಂದು ನಿರ್ಧಾರಕ್ಕೆ ಆತುರಪಟ್ಟರೆ ಶುಭ ಸುದ್ದಿ ಸ್ವಲ್ಪ ಸಮಯದವರೆಗೆ ವಿಳಂಬವಾಗಬಹುದು. ಇದು ಅತ್ಯಂತ ಪ್ರಮುಖ ಚಿಹ್ನೆ. ಇದನ್ನು ನಾವು ಮುಂದಿನ ವಿಭಾಗದಲ್ಲಿ ವಿವರವಾಗಿ ಅನ್ವೇಷಿಸುತ್ತೇವೆ, ಏಕೆಂದರೆ ಈ ಕಥೆಯು ಅದರ ಅತ್ಯಂತ ನಿಗೂಢ ತಿರುವು ತಲುಪುತ್ತದೆ. ಕೆಲವೊಮ್ಮೆ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಏನೂ ಬದಲಾಗುವುದಿಲ್ಲ ಎಂದು ಭಾವಿಸುತ್ತಾನೆ. ಪ್ರತಿ ಬೆಳಿಗ್ಗೆ ಅದೇ ಹೋರಾಟ, ಪ್ರತಿ ಸಂಜೆ ಅದೇ ಆಯಾಸ ಮತ್ತು ಪ್ರತಿ ರಾತ್ರಿ ಅದೇ ಪ್ರಶ್ನೆ, ನಾನು ಅಂತಿಮವಾಗಿ ನನ್ನ ಕಠಿಣ ಪರಿಶ್ರಮದ ಫಲವನ್ನು ಯಾವಾಗ ನೋಡುತ್ತೇನೆ? ಆದರೆ ಪ್ರಕೃತಿಯ ನಿಯಮವು ಸೂರ್ಯೋದಯದ ಕತ್ತಲೆಯ ರಾತ್ರಿಯನ್ನು ಅನುಸರಿಸುತ್ತದೆ ಎಂದು ನಿರ್ದೇಶಿಸುತ್ತದೆ ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಗಾಗಿ ಪ್ರಸ್ತುತ ರೂಪುಗೊಳ್ಳುವ ಚಿಹ್ನೆಗಳು ಈ ಬದಲಾವಣೆಯನ್ನು ಸೂಚಿಸುತ್ತವೆ. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಮೂರನೆಯ ಕಥೆಯನ್ನು ಹೇಳಲು ಬಯಸುತ್ತೇನೆ. ಈ ಕಥೆ ಬಹುತೇಕ ಬಿಟ್ಟುಕೊಟ್ಟ ವ್ಯಕ್ತಿಯ ಬಗ್ಗೆ. ಅವನ ಸ್ವಂತ ಜನರು ಅವನನ್ನು ತೊರೆದಿದ್ದರೂ ಅವನು ಹೆಚ್ಚು ನಂಬಿದ್ದ ಕೆಲಸವು ಪದೇ ಪದೇ ವಿಫಲವಾಗುತ್ತಿತ್ತು. ಅನೇಕ ಬಾರಿ ಅದೃಷ್ಟವು ಅವನನ್ನು ತೊರೆದಿರಬಹುದು ಎಂದು ಅವನು ಭಾವಿಸಿದನು, ಆದರೆ ಅವನ ಜೀವನದ ದೊಡ್ಡ ತಿರುವು ಮೂಲೆಯಲ್ಲಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಒಂದು ದಿನ ಅವನ ಶತ್ರುಗಳು ಇದ್ದಕ್ಕಿದ್ದಂತೆ ಅವನ ವಿರುದ್ಧ ಮತ್ತೊಂದು ಯೋಜನೆಯನ್ನು ರೂಪಿಸಿದರು. ಈ ಬಾರಿ ಅವನು ಎಂದಿಗೂ ಚೇತರಿಸಿಕೊಳ್ಳುವುದಿಲ್ಲ ಎಂದು ಅವರು ವಿಶ್ವಾಸ ಹೊಂದಿದ್ದರು. ಸ್ವಲ್ಪ ಸಮಯದವರೆಗೆ ಅದು ಹಾಗೇ ಕಾಣುತ್ತಿತ್ತು. ಜನರು ಅವನನ್ನು ದೂಷಿಸಲು ಪ್ರಾರಂಭಿಸಿದರು. ಸಂಬಂಧಿಕರು ದೂರವಾದರು. ಸ್ನೇಹಿತರು ಕೆಲವೊಮ್ಮೆ ನಮ್ಮದೇ ಪ್ರಯಾಣವನ್ನು ಭವಿಷ್ಯದ ಚಿಹ್ನೆಗಳನ್ನು ಬಹಿರಂಗಪಡಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಕಳೆದ ಕೆಲವು ದಿನಗಳಿಂದ ಕೆಲವು ಜನರು ಇದ್ದಕ್ಕಿದ್ದಂತೆ ನಿಮ್ಮ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ದಾರೆ ಅಥವಾ ನಿಮ್ಮ ಪ್ರಗತಿಯೊಂದು ಯಶಸ್ಸನ್ನು ಗಮನಿಸುತ್ತಿದ್ದಾರೆ ಎಂದು ನೀವು ಭಾವಿಸುತ್ತಿದ್ದರೆ, ಅದು ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ, ಕೇವಲ ಕಾಕತಾಳೀಯವಾಗಿರದೇ ಇರಬಹುದು. ಒಬ್ಬ ವ್ಯಕ್ತಿಯು ಪ್ರಗತಿ ಹೊಂದಲು ಪ್ರಾರಂಭಿಸಿದಾಗ ಅವರ ವಿರೋಧಿಗಳು ಅವರ ಬೆಂಬಲಿಗರಿಗಿಂತ ಅವರ ನಡೆಗಳನ್ನು ಗಮನಿಸುವ ಸಾಧ್ಯತೆ ಹೆಚ್ಚು. ಆದರೆ ಮೌನವು ಅವರ ದೊಡ್ಡ ಅಸ್ತ್ರವಾಗುವ ಸಮಯ ಇದು. ಈಗ ಆರಂಭದಿಂದಲೂ ಸುಳಿವು ನೀಡಲಾಗುತ್ತಿರುವ ನಿಗೂಢತೆಯ ಮತ್ತೊಂದು ಭಾಗವು ಬಹಿರಂಗಗೊಳ್ಳುತ್ತದೆ. ಮುಂದಿನ 2 ದಿನಗಳಲ್ಲಿ ನೀವು ಕಾಯುತ್ತಿದ್ದ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಅದು ಬಾಕಿಯಿರುವ ಪಾವತಿ, ಪ್ರಮುಖ ಫೋನ್ ಕರೆ, ಹಳೆಯ ವಿವಾದ ಪರಿಹಾರ, ಹೊಸ ಅವಕಾಶ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಪರಿಹಾರದ ರೂಪದಲ್ಲಿ ಬರಬಹುದು. ಆರಂಭದಲ್ಲಿ ಇದು ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಕೆಲವೇ ದಿನಗಳಲ್ಲಿ ಅದರ ಪರಿಣಾಮವು ಮಹತ್ವದ್ದಾಗಿರುತ್ತದೆ. ಇದು ಎಚ್ಚರಿಕೆಯ ಕಥೆಯೂ ಆಗಿದೆ. ಅದೃಷ್ಟವು ನಿಮ್ಮ ಪರವಾಗಿ ತಿರುಗಲು ಪ್ರಾರಂಭಿಸಿದಾಗ ಜನರು ಸಾಮಾನ್ಯವಾಗಿ ತಮ್ಮಲ್ಲಿಯೇ ಉತ್ತಮವಾಗಿ ಇಟ್ಟುಕೊಳ್ಳಬಹುದಾದ ವಿಷಯಗಳನ್ನು ಉತ್ಸಾಹದಿಂದ ಹಂಚಿಕೊಳ್ಳುತ್ತಾರೆ. ಪ್ರತಿಯೊಂದು ಸಂತೋಷವನ್ನು ಜಗತ್ತಿಗೆ ತಕ್ಷಣ ಬಹಿರಂಗಪಡಿಸುವ ಅಗತ್ಯವಿಲ್ಲ. ಸಮಯ ನೀಡಿದಾಗ ಕೆಲವು ಯಶಸ್ಸುಗಳು ಬಲಗೊಳ್ಳುತ್ತವೆ ಮತ್ತು ಆರಂಭದಿಂದಲೂ ಪದೇ ಪದೇ ಸುಳಿವು ನೀಡಲಾಗುತ್ತಿರುವ ವಾಕ್ಯದ ಅರ್ಥವನ್ನು ಈಗ ನೀವು ಅರ್ಥಮಾಡಿಕೊಳ್ಳಬಹುದು. ನಿಮಗಾಗಿ ನಿರಂತರವಾಗಿ ಅಡೆತಡೆಗಳನ್ನು ಸೃಷ್ಟಿಸುತ್ತಿರುವ ವ್ಯಕ್ತಿಯು ತನ್ನದೇ ಆದ ಕ್ರಿಯೆಗಳಿಂದಾಗಿ ಅಹಿತಕರ ಸಂದರ್ಭಗಳನ್ನು ಎದುರಿಸಬಹುದು ಎಂದು ಇದು ಸರಳವಾಗಿ ಸೂಚಿಸುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಉತ್ತರವೆಂದರೆ ಸೇಡು ತೀರಿಸಿಕೊಳ್ಳುವುದು ಅಲ್ಲ, ಆದರೆ ಸಮಯದ ನ್ಯಾಯ. ಆದ್ದರಿಂದ ಯಾರ ಬಗ್ಗೆಯೂ ಕೆಟ್ಟದಾಗಿ ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಹಾದಿಯತ್ತ ಗಮನಹರಿಸಿ. ಈ ಸಮಯದಲ್ಲಿ ನಿಮ್ಮೊಂದಿಗೆ ನಾನು ಒಂದು ಸಣ್ಣ ಭಾವನೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನೀವು ನಿಮ್ಮ ಹೋರಾಟಗಳನ್ನು ಬಿಟ್ಟುಕೊಡದೆ ಎದುರಿಸುತ್ತಿದ್ದೀರಿ ಎಂದು ನೀವು ಭಾವಿಸಿದರೆ ಕಮೆಂಟ್ಗಳಲ್ಲಿ ಆಶೀರ್ವಾದ ಎಂದು ಬರೆಯಿರಿ. ಬಹುಶಃ ನಿಮ್ಮ ಈ ಒಂದು ಮಾತು ಪ್ರಸ್ತುತ ಭರವಸೆಯನ್ನು ಹುಡುಕುತ್ತಿರುವ ಯಾರನ್ನಾದರೂ ತಲುಪಬಹುದು. ಆದರೆ ಭವಿಷ್ಯದ ಪ್ರಮುಖ ಚಿಹ್ನೆ ಇನ್ನೂ ಬರಬೇಕಿದೆ. ಈ ಭಾಷಣದ ಉದ್ದಕ್ಕೂ ನಾನು 2 ದಿನಗಳನ್ನು ಪದೇ ಪದೇ ಉಲ್ಲೇಖಿಸಿದ್ದೇನೆ, ಆದರೆ ಆ 2 ದಿನಗಳಲ್ಲಿ ಯಾವುದು ಅತ್ಯಂತ ನಿರ್ಣಾಯಕ ಕ್ಷಣವಾಗಬಹುದು ಎಂದು ಉಲ್ಲೇಖಿಸಿಲ್ಲ ಎಂದು ನೀವು ಗಮನಿಸಿರಬಹುದು. ಏಕೆಂದರೆ ಪ್ರತಿಯೊಂದು ಬದಲಾವಣೆಯೂ ಒಂದು ಚಿಹ್ನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಮೊದಲ ಚಿಹ್ನೆ, ನಂತರ ನಿರ್ಧಾರ, ನಂತರ ಫಲಿತಾಂಶ ಬರುತ್ತದೆ. ಮುಂದಿನ ಮತ್ತು ಅಂತಿಮ ವಿಭಾಗದಲ್ಲಿ ನಾವು ಆ ನಿರ್ಣಾಯಕ ಕ್ಷಣವನ್ನು ಚರ್ಚಿಸುತ್ತೇವೆ. ಯಾವ ತಪ್ಪು ನಿಮ್ಮ ಮುಂಬರುವ ಶುಭದ ಸುದ್ದಿಯನ್ನು ಸ್ವಲ್ಪ ಸಮಯದವರೆಗೆ ವಿಳಂಬಗೊಳಿಸಬಹುದು ಮತ್ತು ಯಾವ ನಿರ್ಧಾರವು ಹೊಸ ಅವಕಾಶಗಳಿಗೆ ಬಾಗಿಲು ತೆರೆಯಬಹುದು ಎಂಬುದನ್ನು ಸಹ ನೀವು ಅರ್ಥಮಾಡಿಕೊಳ್ಳುವಿರಿ. ಕೊನೆಯಲ್ಲಿ ಹೊರಹೊಮ್ಮುವ ಸಂದೇಶವು ಕೇವಲ ಭವಿಷ್ಯವಾಣಿಯಲ್ಲ. ಕೆಲವೊಮ್ಮೆ ವಿಧಿ ಬಾಗಿಲು ತೆರೆಯುತ್ತದೆ, ಆದರೆ ನಾವು ಒಳಗೆ ಹೆಜ್ಜೆ ಹಾಕಬೇಕು. ಆದ್ದರಿಂದ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ, ನಿಮ್ಮ ಮಾತುಗಳಲ್ಲಿ ಸಂಯಮದಿಂದಿರಿ ಮತ್ತು ಅವಕಾಶಗಳನ್ನು ಗುರುತಿಸಲು ಪ್ರಯತ್ನಿಸಿ. ಬಹುಶಃ ಈ ವಿಡಿಯೋ ಮುಗಿದ ನಂತರವೂ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉಳಿಯುತ್ತದೆ: ಬದಲಾವಣೆ ನಿಜವಾಗಿಯೂ ತುಂಬ ಹತ್ತಿರದಲ್ಲಿಯೇ? ಉತ್ತರವು ಒಂದೇ ಭವಿಷ್ಯವಾಣಿಯಲ್ಲಿಲ್ಲ, ಆದರೆ ನಿಮ್ಮ ತಾಳ್ಮೆ, ತಿಳುವಳಿಕೆ ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರತಿಕ್ರಿಯೆಗಳಲ್ಲಿ. ಬಹುಶಃ